ಹಾಯ್ ನಮಸ್ತೆ, ನೀವು ನೋಡ್ತಿದ್ದೀರಾ ರಾಣಿ ರಾಜೇಶ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ನಾನು ಮತ್ತು ಅಮ್ಮ ಮತ್ತು ಲಡ್ಡು. ಇನ್ನು ನಂದು ಎಲ್ಲ ಕೆಲಸನೂ ಮುಗೀತು. ರೆಡಿ ಆಗಿಬಿಟ್ಟು ಹಾಗೆ ಪೂಜೆ ಮಾಡಿಬಿಟ್ಟು ಲಡ್ಡುಗೆ ಸ್ವಲ್ಪ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಲಡ್ಡನ್ನ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವನ್ನ ರೆಡಿ ಮಾಡಿ ಸ್ವಲ್ಪ ಅವನಿಗೆ ಫೀಡ್ ಮಾಡಿಸ್ತಿದ್ದ ಹಾಗೆಯೇ ಲಡ್ಡು ಸ್ನಾನ ಮಾಡಿದ್ರೋದ್ರಿಂದ ಸ್ವಲ್ಪ ಬೇಗ ಮಲ್ಕೊಂಬಿಟ್ಟ. ಇನ್ನೇನು ಲಡ್ಡು ಮಲಗಿದಾನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಅವನು ಎದ್ದೇಳೋ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂಥೇಳಿ ಪೂಜೆ ರೂಮ್ಗೆ ಹೋಗ್ಬಿಟ್ಟು ದೇವ್ರ ಮನೇಲೆಲ್ಲ ಒರೆಸಿ ಹೂವೆಲ್ಲ ಹಾಕಿ ಇನ್ನು ಪೂಜೆನೂ ಮುಗೀತು. ಇನ್ನು ಪೂಜೆ ಮುಗಿದಾದ್ಮೇಲೆ ನಾನು ರೆಡಿ ಆದೆ, ಆದರೆ ಇನ್ನೂ ಲಡ್ಡು ಎದ್ದೇ ಇಲ್ಲ. ಲಡ್ಡು ಎದ್ದಿದ ತಕ್ಷಣವೇ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ರಾಜು ಇಲ್ಲ, ರಾಜು ಆಫೀಸ್ಗೆ ಹೋಗಿದ್ದಾರೆ. ರಾಜು ಸಂಜೆ ಆಫೀಸ್ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಲಡ್ಡು ಅವಾಗ ತಾನೇ ಎದ್ದಿದ್ದ. ಇನ್ನು ನಾನು, ಅಮ್ಮ, ಲಡ್ಡು 3 ಜನನು ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಆಂಟಿ ಮನೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಆಂಟಿ ಮನೇಲಿ ಪಿತೃಪಕ್ಷ ಹಬ್ಬ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಇನ್ನು ಆಂಟಿ ಮನೆಗೆ ಹೋದ ತಕ್ಷಣವೇ ತುಂಬಾ ಕೆಲಸ ಇದ್ದು ಅಡುಗೆ ಮಾಡೋದು. ಆಂಟಿ ಮನೇಲಿ ತುಂಬ ವೆರೈಟಿಗಳು ಮಾಡ್ತಾರೆ. ಸೊ ಹಾಗಾಗಿ ತುಂಬಾ ಟೈಮ್ ತಗೊಳ್ಳುತ್ತೆ. ಆಮೇಲೆ ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಆದಮೇಲೆ ಲಡ್ಡು ಸ್ವಲ್ಪ ಆಟ ಆಡಿಸಿ ಅವನು ಸ್ವಲ್ಪ ಫೀಡ್ ಮಾಡಿಸಿ, ಮತ್ತು ಲಡ್ಡು ಅಂತ ತುಂಬಾ ಎಲ್ಲರ ಜೊತೆನೂ ತುಂಬ ಕ್ಯೂಟಾಗಿ ಆಟ ಆಡ್ತಾ ಇದ್ದ. ಎಲ್ಲರ ಜೊತೆನೂ ಹೋಗ್ತಾ ಇದ್ದ ಅಳ್ದಂಗೆ. ಇನ್ನು ಸಂಜೆ ಧೂಪ ಹಾಕೋದಕ್ಕೆ ಎಲ್ಲನೂ ರೆಡಿ ಮಾಡಿದರು. ಇನ್ನು ನಾನು ಪೂಜೆ ಮಾಡಿ ಧೂಪ ಹಾಕಿ ರಾಜುಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಇನ್ನು ರಾಜು ಬಂದಮೇಲೆ ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲರೂ ಸೇರಿಕೊಂಡು ಮಾತಾಡ್ತಾ ಇದ್ದೋ. ಹಾಗೆ ಅಜ್ಜಿ ಮತ್ತು ಮೊಮ್ಮಗ ಇಬ್ಬರೂ ಮಾತಾಡ್ತಿದ್ದೋ. ಎಲ್ಲ ಅಜ್ಜಿದಿರು ಸೇರಿಕೊಂಡು ತುಂಬಾ ಖುಷಿ ಪಡ್ತಾಯಿದ್ರು ಮೊಮ್ಮಗ ಆಟ ಆಡೋದನ್ನ ನೋಡಿಬಿಟ್ಟು. ಹಿಂಗೆ ನಾನು ರಾಜು ಎಲ್ಲರೂ ಮಾತಾಡ್ತಿದ್ದೋ. ಮಾತಾಡ್ತಾ ನಮಗೆ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. ನೈಟು 1 ಗಂಟೆ ಟೈಮ್ ಆಗಿರೋದ್ರಿಂದ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಗುಡ್ ನೈಟ್.